ಎಲ್ಲರಿಗೂ ನಾಡ ಹಬ್ಬದ ಹಾರ್ದಿಕ ಶುಭಾಶಯ. ನಾವು ನಾಡ ಹಬ್ಬ ಅಂದಿದ ತಕ್ಷಣ ನೆನಪಾಗೋದು ನಮಗೆ ಮೈಸೂರು. ಮೈಸೂರಿನಲ್ಲಿ ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ನಾಡ ಹಬ್ಬ ಇಂದು ನಿನ್ನೆಯಿಂದ ಪ್ರಾರಂಭವಾದ ಹಬ್ಬವಲ್ಲ. ಇದಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದೆ ಎಂದೇ ಹೇಳಬಹುದಾಗಿದೆ. ಈ ನಾಡ ಹಬ್ಬವನ್ನು ನಾವು ನವರಾತ್ರಿ ಅಂತ ಕರಿತೀವಿ. ನವರಾತ್ರಿ, ನವ ಎಂದರೆ 9 ದಿನಗಳ ಆಚರಣೆಯನ್ನು ನಾವು ನವರಾತ್ರಿ ಅಂತ ಕರಿತೀವಿ. ಈ ಹಬ್ಬವನ್ನು ನಾವು ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ನಾವು ಈ ಹಬ್ಬವನ್ನು ನಮ್ಮ ಮನೆಗಳಲ್ಲೂ ಸಹ ಆಚರಣೆಯನ್ನು ಮಾಡುತ್ತೇವೆ. ನವರಾತ್ರಿಯ ದಿನದಲ್ಲಿ ನಾವು ಗೊಂಬೆಗಳನ್ನು ಮನೆಗಳಲ್ಲಿ ಇಟ್ಟು ಅಲಂಕರಿಸಲಾಗುತ್ತದೆ. ಈ ಗೊಂಬೆಗಳನ್ನು ಅಲಂಕರಿಸಿ ಅದರಲ್ಲಿ ಪ್ರಮುಖವಾದದ್ದು ಎಂದರೆ ಪಟ್ಟದ ಗೊಂಬೆ. ಪಟ್ಟದ ಗೊಂಬೆಯನ್ನು ಇಟ್ಟು ಅಲಂಕರಿಸಿ ಜೊತೆಗೆ ಕಳಶವನ್ನು, ಪ್ರಮುಖವಾದದ್ದು ಅಂದರೆ ಕಳಶವನ್ನು ಇಟ್ಟು 9 ದಿನಗಳ ನಾವು ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. 9 ದಿನ ನಾವು ಭಕ್ತಿಯಿಂದ ದೇವರಿಗೆ ಪೂಜೆ ಸಲ್ಲಿಸಬೇಕು. 9 ದಿನ 9 ಬಣ್ಣದಿಂದ ಹೂಗಳನ್ನು ದೇವರಿಗೆ ಅರ್ಪಿಸಿ 9 ದೇವಿಯ ಹೆಸರುಗಳಿಂದ ಅರ್ಪಿಸುತ್ತೇವೆ ಎಂದೇ ಹೇಳಬಹುದಾಗಿದೆ. ಇದರಲ್ಲಿ ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆಯನ್ನು ಮಾಡಲಾಗುತ್ತದೆ. ಶೈಲಪುತ್ರಿಗೆ ನಾವು ಮೊದಲನೆಯ ದಿನ ಹಳದಿ ಬಣ್ಣದ ಹೂವಿನಿಂದ ಅಲಂಕರಿಸಿ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಲಾಗುತ್ತದೆ. ನಾವು ಸಹ ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತ್ರವನ್ನು ಧರಿಸಿ ದೇವರಿಗೆ ಪೂಜೆ ಸಲ್ಲಿಸುವುದರಿಂದ, ಭಕ್ತಿಯಿಂದ ಪೂಜೆ ಸಲ್ಲಿಸುವುದರಿಂದ ದೇವಿ ಬೇಡಿದ್ದನ್ನು ನೀಡುತ್ತಾಳೆ ಎಂಬ ನಂಬಿಕೆ. ಈ ಶೈಲಪುತ್ರಿಯ ಬಗ್ಗೆ ಒಂದು ಕಥೆಯೇ ಇದೆ. ಆ ಕಥೆಯ ಬಗ್ಗೆ ತಿಳಿಯಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ತಿಳಿಸುತ್ತೇನೆ. ಈ ನನ್ನ ಮೊದಲನೆಯ ದಿನದ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಧನ್ಯವಾದ. ನಂದಿತ ಮೇಧಿನಿ ವಿಶ್ವ ವಿನೋದಿನಿ ನಂದನುತೆ